ನಿದ್ದೆನೇ ಗೊತ್ತಿಲ್ಲ. ನಿದ್ದೆ ಮಾಡೋಣ ಅಂದ್ರೆ ಹೋಗ ತಾತ. ಯಾಕೆ ನಿದ್ದೆನೇ ಗೊತ್ತಿಲ್ಲ ನಂಗೆ. ನಮ್ಮ ಅಜ್ಜಿಗೆ ಕತೆ ಹೇಳು ಅನ್ಬೇಕು. ಕತೆ ಕೇಳ್ಕೊಂಡ್ ಕೇಳ್ಕೊಂಡ್ ನಿದ್ದೆ ಮಾಡ್ಬೇಕು. ಅಜ್ಜಿ 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 ಅಜ್ಜ ನಮ್ಮ ಮನೆ ಕಂಡೈತೆ. ನನಗೆ ನಿದ್ದೆನೇ ಗೊತ್ತಿಲ್ಲ ಅಲ್ಲಿ. ಅಜ್ಜಿ 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 ಇಲ್ಲ ಯಾಕಲ್ಲ ಹುಡುಗ ನಿದ್ದೆ ಮಾಡೋದು ಬಿಟ್ಟು ಹಿಂಗ್ ಬಂದಿದೀಯಾ? ಅಜ್ಜಿ ನನಗೆ ನಿದ್ದೆ ಗೊತ್ತಿಲ್ಲ ಕಣಜ್ಜಿ. ಒಂದೇ ಒಂದು ಕತೆ ಹೇಳಜ್ಜಿ. ಎಲ್ಲ ಮಾನ್ಗೆಟ್ಟದ್ದೆ ನಿನಗೇನೋ ಒಂದಿಟ್ಟು ಮಾನ ಮರ್ಯಾದೆ ಏನೋ ಐತೆ. ಆ ಮನೆ ಕಂಡಿರೋಳ್ನ ಬಂದು ಕತೆ ಹೇಳು ಅಂತ್ಯ. ನಿಂಗೇನು ಒಂದಿಷ್ಟು ಗೊತ್ತಾಗಲ್ವ? ಬಿತ್ಕಂತೀಯ ಇಲ್ವ? ನಿದ್ದೆ ಬರೋದನ್ನ ಕೆಡಿಸ್ತೀಯ. ಆಮೇಲೆ ನೀನು ಗೊರ್ರಂತ ನಿದ್ದೆ ಮಾಡು, ನಾನು ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀನಿ. ಅಜ್ಜ ಪ್ಲೀಸ್ ಕಣಜ್ಜಿ, ಈಟೇಟ್ ಕತೆ ಹೇಳಜ್ಜಿ. ಅದಿನ್ನ ಎಂತ ನಕ್ಷತ್ರದ ಹುಟ್ಟಿತಪ್ಪ ನೀನಂತನು ಹೋಗತ್ತ. ನೆಮ್ಮದಿನೇ ಕೊಡಲ್ಲ ನೀನು. ಒಂದು ಕತೆ ಹೇಳ ಮತ್ತೀಗ. ನಾನು ನಿದ್ದೆ ಮಾಡ್ತೀನಿ ಆಮೇಲೆ ಮನಿಕೆ. ನನಗೆ ಕತೆ ಗೊತ್ತಿಲ್ವೋ? ಯಾಜೆ ಅಪ್ಪ ಸ್ವಾಮಿ ನಿನ್ ರಾಗ ಎಳಿಬೇಡಪ್ಪ. ಮತ್ತೆ ಹೇಳು ಕತೆನ. ಸರಿ ಆಯ್ತು ಹೇಳ್ತೀನಿ. ಒಂದು ಕಾಡಾಗೆ ಒಂದು ಸಿಂಹ ಇತ್ತಂತೆ. ಅಲ್ಲ ಕಣಜ್ಜಿ, ಎಷ್ಟೊಂದು ಸಿಂಹ ಇತ್ತ? ಒಂದೇನೆ ಸಿಂಹ ಇದ್ದಿದ್ದು? ಒಂದೇ ಒಂದು ಕಾಡಾಗಿ? ಅಯ್ಯಪ್ಪ, ಕಾಡೇನು ಸಣ್ಣದೆ. ಇಂತಾಗ ನನ್ನ ಕೈಲೇ ಬಡ್ಕೊಂಬಕ್ಕಾಗಲ್ಲಪ್ಪ ಸ್ವಾಮಿ. ನಾನು ಹೇಳೋವರೆಗೂ ನನ್ನ ಕೇಳೋ. ಏನು ಮಧ್ಯದ ಭಯ ಆಗ್ತೀವ? ಈಗ ನಾನು ಹೇಳೋ ಕತೆ ಕರೆಕ್ಟಾಗಿ ಕೇಳಿರ್ ಸರಿ, ಇಲ್ಲ ಅಂದ್ರೆ ನಾನು ಮನೆ ಕೆಮ್ತೀನಿ, ಹೋಗಿ ಹೆಂಗನ ಮಾಡ್ಕೆ. ಸರಿ ಆಯ್ತು ಹೇಳಿ, ಕೇಳಲ್ಲ. ಸಿಂಹ ಇತ್ತ. ಸಿಂಹ ಎಲ್ಲ ಪ್ರಾಣಿಗಳ್ನೂ ತಿನ್ನೋದಂತೆ. ಅದಕ್ಕೆ ಎಲ್ಲ ಪ್ರಾಣಿಗಳು ಒಂದ್ಸಲಿ ಯೋಚನೆ ಮಾಡಿ ಎಲ್ಲ ಏನಂತ ತೀರ್ಮಾನಕ್ಕೆ ಬಂದ್ವಂತೆ ಅಂದರೆ, ದಿನ ಒಬ್ರೊಬ್ರು ಸಿಂಹಕ್ಕೆ ಆಹಾರವಾಗಿ ಹೋಗ್ಬೇಕು. ಸರಿನಾ? ಹೋದ್ರೆ ಇವಾಗ ಎಲ್ಲ ಯಾವುದೋ ಒಂದು ಪ್ರಾಣಿ ಸತ್ತೋಗುತ್ತೆ. ಒಂದೊಂದು ದಿನ ಒಂದೊಂದು ಸತ್ತೆ ಮಾಡ್ಕೊಂಡೋದ್ರೆ ತಿನ್ನೋತ್ತೆ, ಸುಮ್ಮನಾಗುತ್ತೆ. ಮತ್ತೆ ಬೇರೆ ಪ್ರಾಣಿಗಳ ಮೇಲೆ ದಾಳಿ ಮಾಡಲ್ಲ ಅಂತಂದ್ಬಿಟ್ಟು ಎಲ್ಲ ತೀರ್ಮಾನಕ್ಕೆ ಬರ್ತವೆ. ನೋಡ್ರಪ್ಪ, ಪ್ರಾಣಿಗಳು ಎಷ್ಟು ಜಾಣ್ರು. ಒಳ್ಳೆ ಐಡಿಯಾ ಮಾಡೀವಿ. ಆಮೇಲೆ ಏನಾಯ್ತು? ಆಮೇಲೆ ಸಿಂಹನ ಹತ್ರ ಹೋಗಿ ಎಲ್ಲ ಹೇಳ್ತವೆ. ಸಿಂಹ ಮತ್ತೀಗ ನೀವು ಎಲ್ಲಾರನ್ನೂ ತಿನ್ಬೇಡ. ಒಂದು ದಿನಕ್ಕೆ 2-3 ಪ್ರಾಣಿಗಳ್ನ ಸಾಯಿಸ್ತೀಯ, ಸುಮ್ಮನೆ ಅರ್ಧ ಬರ್ಧ ತಿಂದು ಹೋಗ್ತೀಯ. ಅದ್ರ ಬದಲು ನಾವೇ ಒಬ್ರೊಬ್ರಾಗಿ ಬರ್ತೀವಿ, ದಿನ ಒಬ್ಬರೊಬ್ರನ್ನ ತಿನ್ನು ಅಂತ ಹೇಳುತ್ತೆ. ಒಳ್ಳೆ ಐಡಿಯಾ ಬಿಡು. ಹಿಂಗೆ ದಿನ ಕಳೀತಾ ಹೋಗುತ್ತಾ, ದಿನಕ್ಕೆ ಒಂದು ಪ್ರಾಣಿ ಹೋಗ್ತಾ ಇರುತ್ತೆ. ಒಂದು ದಿನ ಮೊಲಕ್ಕೆ ಸರ್ತೆ. ಮೊಲ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತೈತೆ ದಾರಿಗೆ. ಅಲ್ಲ, ನಾನೇನ ಮೊಲ ಆಗಿದ್ದಿದ್ರೆ ಟಂಕಣಕ ಅಂತ ನೆಕ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ ಇವತ್ತು ಒಂದು ದಿನ ತಾನೇ ಬದುಕೋದು, ಇನ್ನ ಸತ್ತೋಗ್ತೀನಿ ಅಂತ ಅಂದ್ಬಿಟ್ಟು ಕುಣ್ಕೊಂಡು ನೆಕ್ಕೊಂಡು ಹೋಗ್ಬಿಡ್ತಿದ್ದೆ ಅಂತ. ಹೆಂಗಿದ್ರು ಸತ್ತೋಗ್ತೀನಿ, ಇರೋ ತಕನ ಖುಷಿಯಾಗಿರೋಣ ಅಂತ. ಅದ್ಯಾವ ಮೊಲಕ್ಕೆ ಬುದ್ಧಿನೇ ಇಲ್ಲ. ಪಾಪ ನೋಡ ಅಷ್ಟೇ. ನನಗೆ ಸಿಟ್ಟು ಬರ್ಸ್ಬೇಡ ನೀನು. ನನ್ನ ಕತೆ ಹೇಳಲ್ಲ ಹೋಗ. ಅಜ್ಜೆ ಗುಂಡಜ್ಜೆ ತಿರುಗಜ್ಜೆ ಯಾಳಜ್ಜೆ ಕತೆನ ಅರ್ಧ ತಿಳಿಸ್ಬೇಡ ನೋಡು. ಮತ್ತೀಗ ನಾನು ಹೇಳೋ ಕತೆನ ಸರಿಯಾಗಿ ಕೇಳಿ, ನನಗೆ ನಿದ್ದೆ ಬೇರೆ ಬರ್ತೈತಿ. ನೀನಾಗ್ಲಿಸಿದ್ ನಂಗೆ ಆಗ್ಲಿಕ್ಕೆ ಬರ್ತೈತಿ ನೋಡು. ಮತ್ತೀಗ ಹೋಗಿ ಮನೆಗೆ ಹೋಗು. ಇಲ್ಲ, ಮನೆಗೆ ಮನೆ ಕತೆನ. ಹೋಗ್ತಾ ದಾರಿಗೆ ಹೋಗ್ತಾ ಇರ್ತೈತ ಮೊಲ. ಪಕ್ಕದಾಗೆ ಒಂದು ಬಾವಿ ಕಾಣಿಸ್ತೈತೆ. ಅಳ್ತಾ ಹೋಗಿ ಬಾವಿ ಹತ್ರ ಕುತ್ಕೊಳ್ಳುತ್ತೆ. ಕುತ್ಕೊಂಡು ಅಳ್ತಾ ಇರ್ತೈತೆ. ಸಡನ್ನಾಗೆ ನೀರು ನೋಡ್ತೈತೆ. ನೀರಾಗೆ ಮೊಲದ್ದು ಪ್ರತಿಬಿಂಬ ಕಾಣಿಸುತ್ತೆ. ಮೊಲದ್ ಕಾಣುತ್ತೆ, ನಿಂದು ಕಾಣಿಸ್ತೈತೆ, ನನ್ ಕಾಣಿಸ್ತೈತೆ ಪ್ರತಿಬಿಂಬ. ಮುಚ್ಕೊಂಡು ಕೇಳ್ತೀಯ ಇಲ್ವಾ? ಸರಿ ಹೇಳು. ಆಮೇಲೆ ಮೊಲಕ್ಕೊಂದು ಐಡಿಯಾ ಬರ್ತೈತೆ. ಐಡಿಯಾ ಮಾಡ್ಕೊಂಡು ಹೋಗ್ತೈತೆ ಸಿಂಹದ ಹತ್ರ. ನಿಧಾನಕ್ಕೆ ಹೋಗುತ್ತೆ. ಸಿಂಹಕ್ಕೆ ಜಾಸ್ತಿ ಸಿಟ್ಟು ಬಂದಿರ್ತೈತೆ. ಪಾಪ ಎಷ್ಟೊಂತ ಹೊಟ್ಟೆಸ್ಕೊಂತೈತಿ ಕಾಡಿನ ರಾಜ ಸಿಂಹ ಅಲ್ಲೇ. ಎಷ್ಟಂತ ಹೊಟ್ಟೆಸ್ಕೊಂತೈತಿ ಕಣಜ್ಜಿ. ಅದಕ್ಕೆ ರೇಗೈತಿ. ಏನ್ ತಪ್ಪು ಸಿಂಹದ್ದು? ನೀನು ಹೊಟ್ಟೆಸ್ಕೊಂಡಿದ್ದಾಗ ನಾನೇನೋ ಊಟ ತರೋದು ಲೇಟ್ ಆದ್ರೆ ನೀನು ಹಂಬಲ್ವೇ? ಹಂಗೆ ಸಿಂಹನು ಮತ್ತೀಗ. ಆಮೇಲೆ ಹೇಳುತ್ತ ಮೊಲ,
ರಾಜ ರಾಜ, ನಾನು ಬೇಗ ಬೇಗ ಬರ್ತಿದ್ದೆ, ಆದರೆ ಈ ಕಾಡಗೆ ಇನ್ನೊಂದು ಸಿಂಹ ಐತೆ. ಅದು ನಾನು ನಿನ್ನನ್ನು ತಿಂತೀನಿ ಅಂತ ಅಂದ್ಬಿಟ್ಟು ನನ್ನ ಮೇಲೆ ದಾಳಿ ಮಾಡಕ್ಕೆ ಬಂತು. ನಾನು ಇಲ್ಲ, ಈ ಥರ ಒಪ್ಕೊಂಡಿದ್ದೀನಿ, ಇನ್ನೊಂದು ಸಿಂಹ ಐತೆ ನಮ್ಮ ರಾಜ, ನನ್ನನ್ನು ಅದೇ ತಿನ್ನಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ನನ್ನ ಮಾತೇ ಕೇಳಲಿಲ್ಲ. ತಪ್ಪಿಸ್ಕೊಂಡು ಬರುವಾಗ ಇಷ್ಟು ಟೈಮ್ ಆಗುತ್ತೋ, ನನಗೆ ಲೇಟ್ ಆಯ್ತು ಅಂತ ಹೇಳ್ತೈತಂತೆ. ಅಲ್ಲ ಕಣಜ್ಜಿ, ಈ ಮೊಲ ಯಾಕಜ್ಜಿ ಸುಳ್ಳು ಹೇಳ್ತೈತಿ? ಇವಾಗ ಕೇಳ್ಕೊಂಬತ್ತೀನಿ ನೀರು. ಏನು ಕೇಳ್ಕೊಂಬರ್ಬೇಡ, ಹೋಗ್ ಕತೆ ಹೇಳು. ಆಮೇಲೆ ಆ ಸಿಂಹಕ್ಕೆ ಜಾಸ್ತಿ ಸಿಟ್ಟು ಬಂದ್ಬಿಡ್ತೈತೆ. ಯಾರವನು, ಎಲ್ಲಿ ತೋರಿಸ್ಬಾ, ನನ್ನನ್ನು ಬಿಟ್ಟರೆ ಈ ಕಾಡಿಗೆ ಇನ್ನೊಬ್ಬ ಯಾರವ್ರೆ, ನಾನು ಮಾತ್ರ ಇವತ್ತು ಅವನ್ನ ಸುಮ್ಮನೆ ಬಿಡಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಡ್ತೈತೆ. ಅಲ್ಲಿ ಸಿಂಹನೇ ಇಲ್ಲ, ಆ ಮೊಲ ಎಲ್ಲಿ ಕರ್ಕೊಂಡು ಬರ್ತೈತೆ? ಪಾಪ, ಅಲ್ಲಿ ಬಾವಿ ಇತ್ತಲ್ಲ, ಅಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಬಾವಿ ಒಳಗೆ ಕುತ್ಕೊಂಡವನೇ. ನೋಡು, ನಿನ್ನಂತಾನೆ ಸೇಮ್ ನೋಡೋಕ್ಕೆ ನಿನ್ನಂಗೆ ಅವನೇ ನನ್ನ ಮೇಲೆ ದಾಳಿ ಮಾಡಕ್ಕೆ ಬಂದಿದ್ದು, ನನ್ನ ತಿನ್ನಕ್ಕೆ ಬಂದಿದ್ದು ಅಂತ ಹೇಳುತ್ತೆ. ಓಹೋ, ನನಗೆ ಗೊತ್ತಾಯ್ತು ಬಿಡು. ಬಾವಿ ದಾಡ್ದಾಗ ಕುತ್ಕೊಂಡಾಗ ತಳ್ಳಕ್ಕೆ ಮೊಲದ ಪ್ಲ್ಯಾನ್. ಅಲ್ಲ ಅಷ್ಟಪ್ಪ, ಸಿಂಹನ ಈ ಮೊಲ ಹೆಂಗೆ ತರ್ತೈತಿ? ಹಂಗಲ್ಲ ಪಾಪ. ಯಾಕ ಜಂಗ್ ಸಿಂತೀಯ? ಯಾಕಂತ ಪಾಪ. ಆಮೇಲೆ ಅದು ಹೋಗುತ್ತೆ ಸಿಂಹ, ಹೋಗ್ಬಿಟ್ಟು ಬಾವಿ ದಡದಾಗ ನಿಂತ್ಕೊಳ್ಳುತ್ತೆ. ನೋಡುತ್ತೆ ನೀರಾಗೆ ಸಿಂಹದ್ದು ಪ್ರತಿಬಿಂಬ ಕಾಣಿಸುತ್ತೆ. ಒಂದ್ಸಲಿ ಗರ್ಜನೆ ಮಾಡುತ್ತೆ. ಗರ್ಜನೆ ಮಾಡ್ತಿದ್ದಂಗೆ ಅದ್ರ ಪ್ರತಿಬಿಂಬ ಹಂಗೆ ಕಾಣಿಸ್ತೈತಲ್ಲ. ಇಲ್ಲ ನೀನು ನನ್ನಂಗೆ ಮಾಡ್ತೀಯಲ್ಲ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಅದ್ರಾಕಿ ಧುಮುಕ್ ಬಿಡ್ತೈತೆ ನೀರ್ನಾಕಿ, ಅದನ್ನ ಹಿಡ್ಕೊಂತೀನಿ ಅಂತ. ನನಗೆ ಗೊತ್ತಾಯ್ತು. ಏನು ಗೊತ್ತಾ, ಅದೇ ಮೊಲ ಹೋಗಿ ಕುಕ್ಕಣಿತ್ತಲ್ಲ, ಅದ್ರ ಪ್ರತಿಬಿಂಬ ನೋಡ್ಕೊಂಡಿರ್ತೈತಲ್ಲ, ಐಡಿಯಾ ಮಾಡ್ಕೊಂಡೋಗಿ ಸಿಂಹನ್ನ ಹಂಗೆ ಹೇಳ್ತೈತೆ. ಆ ಸಿಂಹ ನೀರ್ನಾಗ ಬಿದ್ದೋಗ್ತೈತ, ಸತ್ತೋಗ್ತೈತ. ಅವಾಗ ಕಾಡಾಗಿರೋ ಪ್ರಾಣಿಗಳೆಲ್ಲ ಖುಷಿಯಾಗಿರ್ತಾವಲ್ಲೇನಜ್ಜಿ?